ಇರುವ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ದೀಪಕ್ ರೈ ಅವರೇ, ಡಾಕ್ಟರ್ ಶಶಿಧರ್ ಕಜೆ ಅವರೇ, ಡಾಕ್ಟರ್ ರವಿನಾರಾಯಣ ಅವರೇ, ಇರುವಂಥ ಎಲ್ಲ ಸಜ್ಜನ ಬಂಧುಗಳೇ, ಶ್ರೀಯುತ ಸಂಪತ್ ನಾಯಕ್ ಅವರು ನನಗೆ ಸುಮಾರು 25 ವರ್ಷದಿಂದ ಪರಿಚಯ. ನಾನು ಪುತ್ತೂರಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂಗೆ ಅದಕ್ಕಿಂತ ಮೊದಲೇ 1-2 ವರ್ಷ ನಾನು ಸ್ಟೂಡೆಂಟ್ ಆಗಿದ್ದೇ ಅವರ ಪರಿಚಯ ಆಗಿತ್ತು. ಅವರು ಮೆಡಿಕಲ್ ಫೀಲ್ಡಲ್ಲೇ ಇದ್ದಾರೆ, ಫಾರ್ಮಸಿಯಲ್ಲಿ ನಡೆಸ್ತಾ ಇದ್ದರು. ಈಗ ಹೊಸದಾಗಿ ಒಂದು ಲ್ಯಾಬೊರೇಟರಿಯನ್ನು ಸಹ ಇಲ್ಲಿ ನಗರದಲ್ಲಿ ಉದ್ಘಾಟನೆ ಮಾಡಲಾಗಿದೆ ಇವತ್ತು. ಇದರಲ್ಲಿ ನಮ್ಮ ಆರೋಗ್ಯ ಸೇವೆಯನ್ನು ನೀಡುವಂಥವರಿಗೆ ಯಶಸ್ಸು ಸಿಗಲಿ, ಆರೋಗ್ಯ ಸೇವೆಯನ್ನು ನೀಡುತ್ತಿರುವಂಥ ಅವರಿಗೂ ಅವರ ಸಿಬ್ಬಂದಿಗಳಿಗೂ ಸಂಸ್ಥೆಯ ಎಲ್ಲ ಕೆಲಸ ಮಾಡುವ ಎಲ್ಲ ಸಿಬ್ಬಂದಿಗಳಿಗೂ ಸಹ ಯಶಸ್ಸನ್ನು ಆ ದೇವರು ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಮುಖ್ಯವಾಗಿ ಡಾಕ್ಟರ್ ದೀಪಕ್ ರೈ ಸರ್ ಅವರಿಗೆ ಹೇಳಿದರು, ಅವರಿಗೆ ಆದಿತ್ಯವಾರ ನೀವು ಬಂದ್ ಮಾಡಬೇಡಿ ಅಂತ ಉತ್ತಮ ಸಲಹೆ ಹೌದು. ಯಾಕಂತ ಹೇಳಿದರೆ ನಮಗೆ ಆರೋಗ್ಯ ಅನ್ನೋದು ಆರೋಗ್ಯ ಅಥವಾ ಅನಾರೋಗ್ಯಕ್ಕೆ ಯಾವಾಗಲೂ ರಜೆ ಅಂತ ಇರುವುದಿಲ್ಲ, ಯಾವ ಕ್ಷಣದಲ್ಲಿ ಬರ್ಬೋದು. ಹೆಚ್ಚಿನ ಪೇಷಂಟ್ಗಳು ಯಾವತ್ತು ಆದಿತ್ಯವಾರವೇ ಏನಾದರೂ ತೊಂದರೆ ಇರುವಾಗ ಲಿಮಿಟೆಡ್ ಲ್ಯಾಬ್ಸ್ ಇರುವಂಥ, ಅದು ಸಹ ಕೆಲವು ಸಹ ಮಧ್ಯಾಹ್ನ ತನಕ ಮಾತ್ರ ಕಾರ್ಯಾಚರಣೆ ಮಾಡ್ತವೆ, ಮಧ್ಯಾಹ್ನ ಮೇಲೆ ಇರುವುದಿಲ್ಲ ಅಂತ. ಅಂತಹ ಒಂದು ಸಂದರ್ಭದಲ್ಲಿ ನೀವು ಅಂತಹ ಒಂದು ಕೆಲಸ ಮಾಡಿದರೆ ನಿಜವಾಗಿಯೂ ಅದು ಉತ್ತಮವಾದ ಕೆಲಸ. ಅವರ ಸಲಹೆಯನ್ನು ನೀವು ಪಾಲಿಸಿದ ನನ್ನದು ಸಹ ಒಂದು ನಿಮ್ಮಲ್ಲಿ ಒಂದು ವಿನಂತಿ. ಅದೇ ರೀತಿ ಈಗ ಲ್ಯಾಬೊರೇಟ್ರಿಗೆ ಹೋಗುವವರು ಎಲ್ಲರೂ ರೋಗಿಗಳು ಅಂತ ಅಲ್ಲ, ಮೊದಲಾದರೆ ಹಾಗೆ ಇತ್ತು, ಡಾಕ್ಟ್ರ್ ಹೇಳಿದರೆ ಮಾತ್ರ ಲ್ಯಾಬಿಗೆ ಹೋಗುವಂಥದ್ದು. ಈಗ ಜನರಲ್ಲಿ ಹೆಚ್ಚಿನ ತಿಳುವಳಿಕೆ ಬಂದಿದೆ. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಯಾವ ಟೆಸ್ಟ್ಗಳು ಮಾಡ್ಬೋದು ಅಂತ ಈಗ ನಮಗೆ ಸಾಮಾಜಿಕ ಜಾಲತಾಣ ಇರ್ಬೋದು, ಬೇರೆ ಬೇರೆ ವಿಷಯದಲ್ಲಿ ಸಿಗ್ತದೆ ಯಾವ ಟೆಸ್ಟ್ಗಳು ಮಾಡಬೇಕು ಅಂತ. ಅಂಥ ಸಂದರ್ಭದಲ್ಲಿ ಲ್ಯಾಬೊರೇಟ್ರಿಗೆ ಜನರು ಅವರಷ್ಟಕ್ಕೆ ಬಂದವರ ಬ್ಲಡ್ ಟೆಸ್ಟ್ ಮಾಡಿಸುವಂಥ ಪರಿಸ್ಥಿತಿ ಇರ್ತದೆ. ಆಗ ಅವರಿಗೆ ಉತ್ತಮ ಮಾರ್ಗದರ್ಶನ ಸಹ ನೀವು ನೀಡಬೇಕು. ಅಂತ ಹೇಳಿದರೆ ಕೆಲವೊಂದು ಸಲ ನೀವು ಅದು ಯಾವುದಾದ್ರೂ ಒಂದು ಎಲ್ಲ ಟೆಸ್ಟ್ಗಳದ್ದು ಒಂದು ಪ್ರೊಫೈಲ್ ಕೊಟ್ಟರೆ ಒಳ್ಳೆಯದು. ಯಾವುದೋ ಒಂದು ಟೆಸ್ಟ್ ಮಾಡಿಸ್ಕೊಂಡು ಕೆಲವರು ಪೇಷಂಟ್ಗಳು ಬರ್ತಾರೆ, ನಂದು ಬ್ಲಡ್ ಟೆಸ್ಟ್ ಎಲ್ಲ ಆಗಿದೆ ಅಂತ, ಅವರ ರಿಪೋರ್ಟ್ ಇರುವುದಿಲ್ಲ, ಅದು ಲ್ಯಾಬೊರೇಟರಿ ಅವರು ಹೇಳಿದ್ದಾರೆ ಎಲ್ಲ ಸರಿ ಉಂಟು ಅಂತ. ಆದರೆ ಮುಖ್ಯವಾದ ಟೆಸ್ಟ್ ಮರೆತು ಹೋಗಿರ್ಬೋದು. ಅದರಿಂದ ನೀವು ಸಹ ಅವರಿಗೆ ಬರೀ ಶುಗರ್ ಮಾತ್ರ ಅಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ಶುಗರ್, ಕೊಲೆಸ್ಟ್ರಾಲ್, ಕಿಡ್ನಿ ಫಂಕ್ಷನ್, ಇದನ್ನೆಲ್ಲ ಬೇಸಿಕ್ ಇರುವಂಥ ನನ್ನ ಮಿತ್ರರಾದಂಥ ಡಾಕ್ಟರ್ ಸುರೇಶ್ ಪುತ್ರರವರೇ, ಡಾಕ್ಟರ್ ಶಶಿಧರ್ ಕಜೆ ಅವರೇ, ಡಾಕ್ಟರ್ ರವಿನಾರಾಯಣ ಅವರೇ, ಮಾಲಕರಾದಂಥ ಸಂಪತ್ ಅವರೇ, ಹಾಗೆ ಇಲ್ಲಿ ಜೀವ ಡಯಾಗ್ನೋಸ್ಟಿಕ್ಕಿನ ಇಲ್ಲಿ ಸ್ಟಾಫ್ ಆ್ಯಂಡ್ ಮತ್ತು ಇಲ್ಲಿ ಸೇರಿರುವಂಥ ಎಲ್ಲ ಸಂಪತ್ ಅವರ ಬಲಗದವರೇ, ಇವತ್ತು ಜೀವ ಡಯಾಗ್ನೋಸ್ಟಿಕ್ಸ್ ಉದ್ಘಾಟನೆ ಆಗಿದೆ. ಇದರ ಪಕ್ಕದಲ್ಲೇ ಅವ್ರದ್ದು ಜೀವ ಮೆಡಿಕಲ್ಸ್ ಕೂಡ ಹಿಂದಿಂದನೇ ಇದೆ. ಹಾಗಾಗಿ ಇನ್ನೂ ಒಂದು ಪಾಲಿಕ್ಲಿನಿಕ್ ಮಾಡೋದು ಭಾಳ ದೂರ ಇಲ್ಲ ಅಂತ ನಾನು ಎನ್ನಿಸ್ತೀನಿ. ಯಾಕಂದರೆ ಇದು ಎರಡಕ್ಕೂ ಪೂರಕವಾದ ಒಂದು ಪಾಲಿಕ್ಲಿನಿಕ್ ಕೂಡ ಇದ್ದರೆ ಇನ್ನೂ ಅಷ್ಟೊಂದು ಜನರಿಗೆ ಸೇವೆ ಕೊಡ್ಬೋದು. ಮುಂದಿನ ದಿನದಲ್ಲಿ ಅದು ಕೂಡ ಆಗಲಿ ಅಂತ ನಾನು ನಾಲಿಂಗೇಶ್ವರನ ಹತ್ರ ಕೇಳ್ಕೊಳ್ತೀನಿ. ಡಯಾಗ್ನೋಸ್ಟಿಕ್ಸ್ ಅಂದರೆ ಎಲ್ಲ ಎಣಿಸೋದು ಖಾಲಿ ಒಂದು ಬ್ಲಡ್ ಟೆಸ್ಟ್ ಮಾಡಿ ಕೊಡೋದಂಥದ್ದು, ಬಟ್ ಅದರಲ್ಲಿ ಕೂಡ ಗುಣಾತ್ಮಕವಾಗಿ ಮಾಡಿಕೊಡೋದಂಥದ್ದು ಒಂದು ಬೇರೆ ವಿಷಯ. ಇತ್ತೀಚಿನ ದಿನದಲ್ಲಿ ನೀವು ನೋಡಿರ್ಬೋದು, ಒಂದು ವಿಟ್ಲದಲ್ಲಿ ಒಂದು ಲ್ಯಾಬೊರೇಟ್ರಿಗೆ ಮುಚ್ಚಲಾಯಿತು. ಯಾಕಂದರೆ ನಮ್ಮ ಏನು ಡಯಾಗ್ನೋಸಿಸ್ ಬರ್ತದೆ, ನಾವು ಡಾಕ್ಟರ್ಸು ನಾವು ಆಲ್ಮೋಸ್ಟ್ 50 to 60% ವಿ ರಿಲೈ ಆನ್ ದ ಬ್ಲಡ್ ಡಯಾಗ್ನೋಸ್ಟಿಕ್ಸ್. ಹಾಗಾಗಿ ನನ್ನ ಒಂದು ವಿನಂತಿ ಎಲ್ಲ, ಎಸ್ಪೆಷಲಿ ಸ್ಟಾಫ್, ನೀವಿರೋದಿಲ್ಲ, ಸ್ಟಾಫ್ಗೆ ಬಂದ ಜನರ ಹತ್ರ ಚೆನ್ನಾಗಿ ಮಾತಾಡಿ ರಿಪೋರ್ಟ್ ಕೊಡುವಾಗ ರಿಪೋರ್ಟ್ ನೋಡಿ ಕೊಡಿ. ಯಾವತ್ತು ರಿಪೋರ್ಟು ಕೆಲವೊಮ್ಮೆ ನಿಮಗೇ ಅನ್ನಿಸ್ಬೋದು ಇದು ಸರಿಯಲ್ಲ ಅಂತ. ಸೊ ರಿಪೀಟ್ ಇಟ್. ಯಾವಾಗಲೂ ಒಂದು ರಿಪೀಟ್ ಮಾಡೋದ್ರಲ್ಲಿ ತೊಂದರೆ ಇಲ್ಲ. ಆದರೆ ನಿಮಗೆ ಗೊತ್ತಿದ್ದು ನೋಡದೆ ಹಾಗೆ ಕೊಟ್ಟರೆ ಕೆಲವೊಂದು ಸಮಸ್ಯೆಗಳಿಗೆ ಆಗ್ಬೋದು. ಹಾಗಾಗಿ ಯಾಕಂದರೆ ದೋಸ್ ಆರ್ ಮಿಷಿನ್ಸ್, ಅದನ್ನು ಟೈಮ್ಗೆ ಕ್ಯಾಲಿಬ್ರೇಟ್ ಮಾಡ್ತಾ ಇರಬೇಕು. ಕ್ಯಾಲಿಬ್ರೇಷನ್ ಆಗಲಿಲ್ಲ ಅಂದರೆ ಎಗೇನ್ ರಿಪೋರ್ಟ್ಸು ರಾಂಗ್ ಆಗಿ ತೋರಿಸ್ತದೆ. ಸೊ ಆ ಕ್ವಾಲಿಟಿ ಮೇಂಟೈನ್ ಮಾಡಬೇಕಂದ್ರೆ ಎವ್ರಿ 6 months ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಕ್ಯಾಲಿಬ್ರೇಷನ್ ಮಾಡ್ತಾ ಇರಬೇಕು. ಹಾಗಾಗಿ ಮುಂದೆ ಡಾಕ್ಟರ್ ರವಿನಾರಾಯಣ ಅವರು ಇದ್ದಾರೆ, ಅವರ ಪೇಷಂಟು ಕಾಲ್ವಾಸಿ ಬಂದರೆ ನಿಮ್ಮದು ಸಕ್ಸಸ್. ಅವ್ರಿಗೆ ತುಂಬ ಪೇಷಂಟ್ ಇದ್ದಾರೆ. ಹಾಗೆ
ಮತ್ತು ಇನ್ನೊಂದು ಏನಂದರೆ ಇವತ್ತು ಆದಿತ್ಯವಾರ, ಯೂಶ್ವಲಿ ಏನು ಮಾಡ್ತಾರೆ, ಆದಿತ್ಯವಾರ ಲ್ಯಾಬ್ಸ್ ಕ್ಲೋಸ್ ಮಾಡ್ತಾರೆ. ನೀವು ಅದ್ರ ಬದಲಿಗೆ ಆದಿತ್ಯವಾರ ಇಟ್ಟು ಬೇರೆ ದಿನ ಕ್ಲೋಸ್ ಮಾಡಿದರೆ ಒಳ್ಳೆಯದು. ಜನರಿಗೆ ಇನ್ನಷ್ಟು ಗೊತ್ತಾಗ್ತದೆ ಸಂಡೇಸು ಹಾಲಿಡೇಸ್ ದಿನ ನಿಮ್ಮ ಡಯಾಗ್ನೋಸ್ಟಿಕ್ಸ್ ಓಪನ್ ಆಗ್ತದೆ ಅಂತ. ಹಾಗಾಗಿ ಏನಿಲ್ಲ, ಮಾಲಿಂಗೇಶ್ವರನ ಹತ್ರ ಬೇಡ್ಕೊಳ್ಳೋದು, ಜೀವ ಡಯಾಗ್ನೋಸ್ಟಿಕ್ಸು ಮುಂದಕ್ಕೆ ಇನ್ನೂ ಉನ್ನತ ರೀತಿಯಲ್ಲಿ ಏರಲಿ. ಭಾಳಷ್ಟು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಇನ್ನಷ್ಟು ಮುಂದಿನ ದಿನದಲ್ಲಿ ಕೆಲಸ ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಧನ್ಯವಾದ. ಸಂಪತ್ ಅವರೇ, ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ದೀಪಕ್ ರೈ ಅವರೇ, ಮುಖ್ಯ ಅತಿಥಿಗಳಾದಂತಹ ಡಾಕ್ಟರ್ ಸುರೇಶ್ ಪುತ್ರಯ್ಯರವರೇ, ಡಾಕ್ಟರ್ ಶಶಿಧರ್ ಕಜಿ ಅವರೇ, ಡಾಕ್ಟರ್ ಅಜಿತ್ ಅವರೇ, ಹಾಗೂ ಇಲ್ಲಿರುವಂತಹ ಎಲ್ಲ ಅಭಿಮಾನಿಗಳೇ, ಜೀವ ಮೆಡಿಕಲ್ನ ಅಭಿಮಾನಿಗಳು ಮತ್ತು ಎಲ್ಲ ಸಾರ್ವಜನಿಕರು. ಇವತ್ತು ಈ ಜೀವ ಮೆಡಿಕಲ್ ನಮಗೆ ನೆಹರು ನಗರದಲ್ಲಿ ಅತ್ಯುತ್ತಮ ಸೇವೆ ನೀಡುತ್ತದೆ ಅಂತ ಹೇಳುವ ಆಶಾಭಾವದಿಂದ ಇವತ್ತು ಸ್ಟಾರ್ಟ್ ಆಗಿದೆ. ಹಾಗೆ ಡಾಕ್ಟರ್ ದೀಪಕ್ ರೈ ಅವರು ಹೇಳಿದಾಗೆ ಇದರಲ್ಲಿ ಅತ್ಯುತ್ತಮ ಸೇವೆಯೊಂದಿಗೆ ಗುಣಮಟ್ಟವನ್ನು ಕಾಯ್ದುಕೊಳ್ಳಬೇಕು ಅಂತ ನನ್ನದು ಕೂಡ ಒಂದು ವಿನಂತಿ. ಯಾಕಂದ್ರೆ ನಾವು ಒಂದು 20-30% ನಮ್ಮ ಡಯಾಗ್ನೋಸಿಸ್ ಆದ್ರೆ ನಾವು ನಿಮ್ಮನ್ನ 70% ನಂಬಿರ್ತೇವೆ, ನಿಮ್ಮದು ನಮ್ಮ ಇದು ಸ್ಕ್ಯಾನಿಂಗ್ ರಿಪೋರ್ಟು ಅಂತದಲ್ಲಿ. ಹಾಗೆ ನೀವು ಒಳ್ಳೆಯ ಸೇವೆಯನ್ನು ನೀಡಿ ಈ ನಮ್ಮ ನೆಹರು ನಗರದ ಜನತೆಗೆ ಒಂದು ಒಳ್ಳೆಯ ಸೇವೆಯನ್ನು ಕೂಡ ಸಲ್ಲಿಸಬೇಕು ಅಂತ ಕೇಳಿಕೊಳ್ಳುತ್ತಾ ನಿಮಗೆ ಆ ಮಾಲಿಂಗೇಶ್ವರನ್ನು ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸ್ತೇನೆ. ಧನ್ಯವಾದಗಳು. ಇನ್ನು ಉತ್ತಮವಾದಂತಹ ಫಲಿತಾಂಶವನ್ನು ನೀಡುವ ಮೂಲಕ ಜೀವ ಉಳಿಸುವಂತಹ ಕೆಲಸ ಆಗಲಿ ಅಂತ ಹಾರೈಸ್ತಾ ಸಂಪತ್ತಿಗೆ ಶುಭ ಹಾರೈಸ್ತಾ ಇದ್ದೇನೆ. ವಂದನೆ. ಈ ಬಿಲ್ಡಿಂಗ್ನ ಮಾಲಕರಾದ ಮಿಸ್ಟರ್ ಚಂದ್ರಶೇಖರ್ ಭಟ್ ಅವರನ್ನ ಒಮ್ಮೆ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಅವರಿಗೆ ಹೂಗುಚ್ಛ ಕೊಟ್ಟು ಅಭಿನಂದಿಸ್ತಾ ಇದ್ದೇನೆ. ರಿಕವರಿ ಡಾಟ್ ಅವರು ಸರಿ ಮಾಡಿದ್ರೆ ಸರಿ ಆಯ್ತಾ ಉಂಟು ಆಡಿಯೋ ಐತೆ ಇಂಟರ್ನಲ್ ಉಂಟು. ರಿಟೈರ್ಡ್ ಏರ್ಫೋರ್ಸ್ ಸರ್ವಿಸ್ ಶ್ರೀಯುತ ಶ್ರೀರಾಮ್ ಭಟ್ ಅವರನ್ನು ಕೂಡ ವೇದಿಕೆಗೆ ಆಮಂತ್ರಿಸ್ತಾ ಇದ್ದೇನೆ. ಇವರಿಗೊಂದು ಹೂವಿನ ಗುಚ್ಛ ಕೊಟ್ಟು ಸನ್ಮಾನಿಸೋಕ್ಕೋಸ್ಕರ ನಂದನ್ ಸಂಪತ್ನವರ ಮಗ, ಎಲ್ಲರಿಗೂ ಗೊತ್ತಿರ್ಬೋದು, ಇವರು ಅಭಿನಂದಿಸ್ತಾ ಇದ್ದಾರೆ. ಇವಾಗ ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಅಭಿನಂದಿಸುತ್ತಾ ಹಾಗೂ ಧನ್ಯವಾದವನ್ನು ಸಮರ್ಪಿಸುತ್ತಾ, ಅದೇ ನಮ್ಮ ಕರೆಗೆ ಹೋಗೊಟ್ಟು ಬಂದು ಈ ಜೀವ ಡಯಾಗ್ನೋಸ್ಟಿಕ್ನ ಇನಾಗ್ರೇಷನ್ ಫಂಕ್ಷನ್ಗೆ ಅಟೆಂಡ್ ಆದ ಎಲ್ಲರಿಗೂ ಅಭಿನಂದಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಸಣ್ಣ ಒಂದು ಲಘುಪಾರ ಕಾರ್ಯಕ್ರಮ ಅರೇಂಜ್ ಮಾಡಿದ್ದಾರೆ, ಲಘುಪಾರ. ಸೊ ಎಲ್ಲರೂ ದಯವಿಟ್ಟು ಲಘುಪಾರನ್ನು ಸೇವಿಸಬೇಕಾಗಿ ಕೇಳಿಕೊಳ್ತೇವೆ. So here we are at Jiva Diagnostic Center. It's very important to get the right diagnostics before the doctor can find out what the problem is and then give the solution. And again, it needs to be very reliable source of information as well where you go for your diagnostics. And Sampath and his team, we know him for a long time and very trustworthy person. And his team will also give the right diagnosis for or the right reporting for the diagnosis for the doctors as well. So wishing the team all the best, and we'd love to see all the Putturians get the benefit from this place, from the Jiva Diagnostic Center, and all the best for the team. Thank you. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.